ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರ್ಯಾರು ನನ್ನ ಹೊಸದಾಗಿ ನೋಡ್ತಿದ್ದೀರಾ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವು ಇವತ್ತು ಬೆಂಗಳೂರು ಪ್ಯಾಲೇಸಲ್ಲಿ ಯಡಿಯೂರಪ್ಪನ ಮೊಮ್ಮಗನ ಮದುವೆಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ. ಇವರು ದಶಮಿ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಆ್ಯಕ್ಚುಲಿ ಬೇರೆ ಡ್ರೆಸ್ ಹಾಕಿದ್ದೆ. ಅವಳು ತುಂಬ ಗಲಾಟೆ ಮಾಡಿದ್ಲು, ಆ ಡ್ರೆಸ್ ಬೇಡ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಅವಳಿಗೆ ಡ್ರೆಸ್ ತೆಗೆದ್ಬಿಟ್ಟು ಬೇರೆ ಹಾಕಿದ್ದೀನಿ. ಮೊನೊಮ್ಮೆ ಆಲ್ಮೋಸ್ಟ್ ರೆಡಿ ಆಗಿದ್ದಾಳೆ. ನೋಡಿ ಹೇಗೆ ರೆಡಿಯಾಗಿದ್ದಾಳೆ ಅಂತ. ಫ್ರೆಂಡ್ಸ್, ಮನೊಮ್ಮೆ ಯಾವಾಗಲೂ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಬೇಕಿದ್ರೆ ಸ್ವಲ್ಪ ರಗಳೆ ಮಾಡ್ತಾಳೆ. ಈ ಸಲ ಏನೋ ಅವಳು ಫ್ರೆಂಡು ಬಂದಿದ್ಲು, ಅವಳು ಸ್ವಲ್ಪ ಮಾಡಿದ್ಲು. ಅದಕ್ಕೆ ಅವಳು ಅಷ್ಟೊಂದೇನು ಬೇಜಾರಾಗಿಲ್ಲಪ್ಪ. ಸ್ವಲ್ಪ ಅಳ್ತಿರ್ಲಿಲ್ಲ, ಯಾವಾಗಲೂ ಹೇರ್ ಮುಟ್ಟಿದ್ರೆ ಸಾಕು ಅಳ್ತಿದ್ಲು. ನನ್ನನ್ನು ನೋಡಿ ಸ್ವಲ್ಪ ಅಳೋ ಹಾಗೆ ಮಾಡಿದ್ಲು. ಬಟ್ ಓಕೆ, ಈ ಸಲ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದಾಳೆ. ಸೊ ಸಿಂಪಲಾಗಿ ಮಾಡಿರೋದು, ಯಾಕೆಂದರೆ ಅವಳು ಜಾಸ್ತಿ ಹೇರ್ ಸ್ಟೈಲೆಲ್ಲ ಇಷ್ಟ ಮಾಡಲ್ಲ. ಡ್ರೆಸ್ ಎಲ್ಲ ಒಂದು ಸಮ್ ಟೈಮ್ ಹಾಕ್ಕೊಳ್ಳೋಕೆ ಇಷ್ಟಪಡ್ತಾಳೆ, ಸಮ್ ಟೈಮು ತುಂಬ ಸ್ಮೂತ್ ಕ್ಲಾತ್ ಬೇಕು ಅಂತ ಹೇಳ್ತಾಳೆ. ಇಷ್ಟ ಆದಾಗ ಹಾಕ್ಕೊತಾಳೆ. ನಾನು ಆಲ್ಮೋಸ್ಟ್ ರೆಡಿಯಾಗಿದ್ದೆ. ಇದು ಬಂದುಬಿಟ್ಟು ಹೊಸದಾಗಿ ನಾನು ತೊಗೊಂಡಿರೋದು ಜ್ಯುವೆಲರಿ, ಸಿಲ್ವರ್ ಜ್ಯುವೆಲ್ರಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಡ್ರೆಸ್ಗೆ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಇಯರಿಂಗ್ಸ್ ಸೆಟ್ ಸಹ ಅದ್ರ ಜೊತೆನೇ ಬಂದಿರೋದು. ಇದು ಬಂದುಬಿಟ್ಟು ನಾನು ಅದು ಕುಪ್ಪನ್ ಡ್ರೆಸ್ ಅದು ಬರುತ್ತಲ್ಲ ಇಲ್ಲಿ ವಿಜಯನಗರ ಶಾಪಲ್ಲಿ ಅವ್ರದ್ದು. ಸೊ ಅಲ್ಲಿ ನಾನು ತಗೊಂಡೆ. ನನಗೆ ಆ್ಯಕ್ಚುಲಿ ಈ ಸಿಲ್ವರ್ ಕಲರ್ದೇ ಬೇಕಿತ್ತು ಆ್ಯಕ್ಚುಲಿ. ಯಾಕೆಂದರೆ ಇದು ಬಂದುಬಿಟ್ಟು ಪ್ಲಾಟಿನಮ್ ಫಿನಿಶಿಂಗು ಮತ್ತು ವಿತ್ ರೋಸ್ ಗೋಲ್ಡ್ ಪಾಲಿಶ್ ಕೊಟ್ಟಿದ್ದಾರೆ. ಚೈನ್ ಎಲ್ಲ ರೋಸ್ ಗೋಲ್ಡ್ ಪಾಲಿಶ್ ಇದೆ. ಅದು ಇಲ್ಲಿ ಗೊತ್ತಾಗ್ತಿಲ್ಲ ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸ್ಟೋನ್ಸ್ ಎಲ್ಲ ಸಖತ್ತಾಗಿ ಕಾಣಿಸ್ತಿತ್ತು, ಸಖತ್ ಬ್ರೈಟಾಗಿ ಕಾಣಿಸ್ತಾ ಇತ್ತು. ಸೊ ನಂಗೆ ಸ್ವಲ್ಪ ಇಷ್ಟ ಆಯಿತು. ಅದು ಸ್ವಲ್ಪ ಇನ್ನು ಮೇಲೆ ಬಂದಿರೋ ಚೆನ್ನಾಗಿರ್ತೈತೆ. ನಾನು ಅದನ್ನ ಸೆಟ್ ಮಾಡಿದ್ದೀನಿ. ಆಮೇಲೆ ಲಾಸ್ಟ್ಗೆ ನಿಮಗೆ ಅದು ನೀಟಾಗಿ ಕಾಣುತ್ತೆ. ನಾನು ಬೇರೆ ಇದರಲ್ಲೇ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಕಾಣುತ್ತೆ ನೋಡಿ. ಅದನ್ನ ಸೆಟ್ ಮಾಡಿದ್ದೀನಿ. ಸ್ವಲ್ಪ ನೆಕ್ಕಿಗೆ ಹತ್ತಿರ ಆಗೋಗೆ ಮಾಡ್ತೀನಿ. ನಾವು ಆಲ್ಮೋಸ್ಟ್ ರೀಚ್ ಆದ್ವಿ ಈಗ ಪ್ಯಾಲೇಸ್ಗೆ. ಸೊ ಬರಬೇಕಿದ್ರೆ ತುಂಬ ಟೈಮ್ ತೊಗೊಂತು. ನಮ್ಮ ಮನೆಯಿಂದ ಪ್ಯಾಲೇಸ್ ಗ್ರೌಂಡಿಗೆ ತುಂಬ ರಶ್ ಇತ್ತು. ಹಾಗಾಗಿ ಫ್ರೆಂಡ್ಸ್, ನಾನು ಪ್ಯಾಲೇಸ್ ಗ್ರೌಂಡಿಗೆ ಬಂದಿದ್ದೀನಿ. ಪ್ಯಾಲೇಸ್ನ ನೋಡಿ ತುಂಬ ಖುಷಿ ಆಯಿತು. ಫ್ರೆಂಡ್ಸ್, ಇಲ್ಲಿ ನಾವು ಎಂಟ್ರೆನ್ಸಲ್ಲಿ ಬಂದುಬಿಟ್ಟು ಒಳಗೆ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಒಂದು ಮಂಟಪ ಥರ ಇದೆ, ಗಣೇಶನ ಕೂರಿಸಿದ್ದಾರೆ ಎಂಟ್ರೆನ್ಸಲ್ಲಿ. ಸೊ ಅಲ್ಲಿ ಒಂದು ಫೋಟೋ ತೆಗೆಯೋಣ ಅಂತ ತೆಗೆಸ್ಕೊಂಡ್ವಿ. ಚೆನ್ನಾಗಿತ್ತು, ಎಲ್ಲರೂ ಅಲ್ಲಿ ತೆಗೆಸ್ತಿದ್ರು ಹಾಗೆ. ಆಮೇಲೆ ಇದು ಎಂಟ್ರಿಗೆ ಪ್ಯಾಲೇಸ್ ಅದು ಒಳಗೆ ಸಖತ್ತಾಗಿತ್ತು. ಮೇಯ್ನ್ ಪ್ಯಾಲೇಸ್ ಒಳಗೆ ಮಾಡಿದರು, ಚೆನ್ನಾಗಿತ್ತು. ಇಲ್ಲಿ ಇವರು ಎಲಿಫೆಂಟು ಮಕ್ಳಿಗೆ ತುಂಬ ಖುಷಿ ಅಲ್ವಾ. ನನ್ನ ಮಕ್ಳಿಗಂತೂ ತುಂಬ ಖುಷಿ. ಎಲಿಫೆಂಟ್ ನೋಡಿದ್ರೆ ಸಖತ್ ಖುಷಿ ಪಡ್ತಾರೆ. ಇಬ್ಬರು ಒಂದೊಂದು ಎಲಿಫೆಂಟಲ್ಲಿ ಆಡಿದ್ರು. ಇದೇ ಎಂಟ್ರೆನ್ಸು. ಮನೋಮಿ ಅವರ ಇದು ಒಳಗೆ ಸ್ಟೋನ್ಸಿಂದ ಮಾಡಿದ್ದಾರೆ. ಎಲ್ಲ ಕಲ್ಲು ಹಾಕಿ ಫುಲ್ ಮಾಡಿದ್ರು. ಚೆನ್ನಾಗಿ ಇಷ್ಟ ಆಯಿತು ನನಗೆ. ಮತ್ತು ಹಳೆಯದು ಡೋರು, ವುಡ್ಡಿಂದು ಡೋರ್ ಕೊಟ್ಬಿಟ್ಟು ಮಾಡಿದರು. ಆಮೇಲೆ ಇದು ಫುಲ್ ಸ್ಕ್ಯಾನ್ ಮಾಡಿ ಆಮೇಲೆ ಎಂಟ್ರಿ, ಇದು ಸ್ಟಾರ್ಟಿಂಗ್ ಎಂಟ್ರಿ. ಇದಾದ ತಕ್ಷಣ ಸ್ಟೇಜ್ ಬರುತ್ತೆ. ಇಲ್ಲೇ ಸಿಕ್ಕಾಪಟ್ಟೆ ಆಟ ಆಡೋಕೆ ಇಡೋದು, ಫುಲ್ ಸ್ಪೇಸ್ ಇದೆಯಲ್ಲ, ಅದಕ್ಕೆ ಮಕ್ಕಳು ಫುಲ್ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಎಂಟ್ರೆನ್ಸ್ ಒಳಗೆ ಎಷ್ಟು ಕರೆದ್ರೇನು ಬರ್ತಿರ್ಲಿಲ್ಲ. ಫುಲ್ ಇದೆ ಎಂಟ್ರಿ ಆಗೋ ಇದೆ ಎಂಟ್ರೆನ್ಸ್ ಡೋರು. ಇದು ಬಂದುಬಿಟ್ಟು ಇಲ್ಲಿ ಒಳಗೆ ಸ್ಟೇಜಲ್ಲಿ ತುಂಬ ಜನ ಇದ್ದರು. ಫುಲ್ಲು ರಶ್ ಇತ್ತು. ತುಂಬ ಅಂದರೆ ತುಂಬ ಜನ. ಕ್ರೌಡ್ನಂತೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ, ಅಷ್ಟಿತ್ತು ಸ್ಟೇಜ್ ಹತ್ರ. ಇಲ್ಲೆಲ್ಲ ಚೇರ್ಸ್ ಖಾಲಿ ಥರ ಕೂತ್ಕೋಬೋದಿತ್ತು. ಸೊ ಅದಕ್ಕೆ ನಾವು ಅಲ್ಲೇ ಸ್ವಲ್ಪ ಹೊತ್ತವರೆಗೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೇರ್ಸ್ ಎಲ್ಲ ಹಾಕ್ಕೊಂಡು ಸುಮ್ಮನೆ ಅಲ್ಲೇ ಕೂತಲ್ಲೇ ಸ್ವಲ್ಪ ಕ್ಲಿಕ್ಸ್ ಮಾಡಿಸ್ಕೊಂಡು ಅಲ್ಲೇ ಕೂತ್ಕೊಂಡಿದ್ವಿ. ನೆಕ್ಲೆಸ್ ನೋಡಿ, ಇದು ನಾನು ಕರೆಕ್ಟಾಗಿ ನೆಕ್ಕಿಗೆ ಸೆಟ್ ಮಾಡ್ಕೊಂಡಿದ್ದೀನಿ. ನಾನು ಹಿಂದ್ಗಡೆ ರಬ್ಬರ್ನ ಯೂಸ್ ಮಾಡಿ ರಬ್ಬರ್ ಹಾಕ್ಬಿಟ್ಟಿದ್ದೀನಿ. ಹಿಂದ್ಗಡೆ ಅದು ನಮಗೆ ಹೆಡ್ ಬ್ಯಾಂಡಿಗೆ ಬರುತ್ತಲ್ಲ, ಆ ರಬ್ಬರ್ನ ಯೂಸ್ ಮಾಡಿದ್ದೀನಿ. ಹೇರ್ ರಬ್ಬರು ಅದನ್ನು ಯೂಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾವು ಅಲ್ಲಿ ಮೇಲೆ ಹೋಗೋ ಅಷ್ಟು ಕ್ರೌಡ್ ನೋಡಿನೇ ಇಲ್ಲಿಂದನೇ ನೋಡ್ತಾ ಇದ್ವಿ. ಫುಲ್ ಜನ ಇದ್ದರು.
ಏನು ಅಂದರೆ ಚೆನ್ನಾಗಿತ್ತು, ಬಟ್ ಆದರೆ ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತು. ತುಂಬ ಅಷ್ಟೊಂದು ಅಫಿಷಿಯಲಾಗಿ ಮತ್ತು ಶಿವಮೊಗ್ಗದಲ್ಲಿ ಸಪ್ರೇಟಾಗಿದೆ ಅಂತೆ. ಅವರು ಈಗ ಶಿವಮೊಗ್ಗದಲ್ಲಿರೋದಲ್ವ, ಯಡಿಯೂರಪ್ಪ ಬಂದುಬಿಟ್ಟು ಅಲ್ಲಿ ಶಿವಮೊಗ್ಗದಲ್ಲೇ ಅವ್ರ ಮಗನೂ ಇವಾಗ ಶಿವಮೊಗ್ಗದಲ್ಲೇ ಇರೋದಲ್ಲ, ಸೊ ಅಲ್ಲಿನೇ ಸಪ್ರೇಟಾಗಿ ಮತ್ತೆ ರಿಸೆಪ್ಷನ್ ಮಾಡ್ತಾರೆ. ಸೊ ಇಲ್ಲಿ ಪ್ಯಾಲೇಸಲ್ಲಿ ಎಲ್ಲರಿಗೂ ಇತ್ತು, VIP ಅವ್ರಿಗೆ ಜಾಸ್ತಿ ಇತ್ತು ಇಲ್ಲಿ ಇದು ಮಾಡಿರೋದು. ಕೊನೆಗೆ ಇಲ್ಲೇ ಮಕ್ಕಳೆಲ್ಲ ಸಖತ್ತಾಗಿ ಆಟ ಆಡಿಕೊಂಡು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಮಕ್ಕಳಿಗೆ ಸ್ಪೇಸ್ ಇದ್ದಷ್ಟು ತುಂಬ ಖುಷಿ ಅಲ್ವಾ. ಅದಕ್ಕೆ ಅವರು ಏನು ಕೇಳ್ತಿದ್ರು ಅಂದರೆ ನನ್ನ ಮಕ್ಕಳು, ಅಮ್ಮ ಇದು ಪ್ಯಾಲೇಸ್ ಅಲ್ವಾ, ಪ್ಯಾಲೇಸಲ್ಲಿ ರಾಜ ರಾಣಿ ಮದುವೆ ಆಗ್ತಾರಲ್ವ, ರಾಜ ರಾಣಿ ಮದುವೆನಾ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಹೌದು ಅಮ್ಮ, ಇಲ್ಲಿ ಮದುವೆ ಆಗೋರು ರಾಜ ರಾಣಿನೇ, ಯಾಕಂದರೆ ನಮ್ಮಂಥವ್ರಿಗೆಲ್ಲ ಆಗಲ್ಲ ಅಲ್ಲಿ ಮದುವೆ ಆಗೋಕ್ಕೆ. ಸೊ ನಮ್ಮನ್ನ ಇನ್ವೈಟ್ ಮಾಡಿರೋದ್ರಿಂದ ಸೊ ನೋಡೋದು ಅಷ್ಟೇ ಅಂತ ಹೇಳಿದೆ. ಎಲ್ಲರೂ ಹಾಗೇ ಹೇಳ್ತಾಯಿದ್ರು. ಸೊ ಇಲ್ಲಿ ಮದುವೆ ಆಗೋರು ರಾಜ ರಾಣಿನೇ ಇರಬೇಕು, ಆಬ್ವಿಯಸ್ಲಿ ಈ ಥರ ಪೊಲಿಟಿಷಿಯನ್ಸು ಈ ಥರ ದುಡ್ಡಿದ್ದವ್ರು ಅಷ್ಟೇ ಇಲ್ಲಿ ಮದುವೆ ಆಗೋಕ್ಕಾಗೋದು ಅಲ್ವಾ. ಈ ಡೋರ್ಸಲ್ಲಿ ಫೋಟೋ ತಗೊಳ್ಳೋಕ್ಕೆಲ್ಲ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮಕ್ಕಳು ಮಾತ್ರ ನಿಂತ್ಕೊಳ್ಳಿ ಅಂದರೆ ನಿಲ್ಸೋಕ್ಕಾಗಿಲ್ಲ, ಫುಲ್ ಓಡಾಡ್ಕೊಂಡೇ ಇದ್ದರು. ಒಂದೆರಡು ಫೋಟೋ ತೆಗೋಣ ಅಂದ್ರೂ ನಿಲ್ಸೋಕ್ಕಾಗಿಲ್ಲ. ಆಮೇಲೆ ಈ ಕಡೆ ಸೈಡ್ ಡೋರಲ್ಲಿ 2 ಸೈಡೂ ಚೆನ್ನಾಗಿತ್ತು. ಇಲ್ಲಿ 3 ಡೋರ್ಸು, ಈ ಸೈಡು ಫುಲ್ ವುಡ್ಡೊಂದು ದೊಡ್ಡ ಡೋರ್ ಇತ್ತು. ಅದರಲ್ಲಿ ನಾವು ಫ್ಯಾಮಿಲಿ ಫೋಟೋ ಒಂದು ತೊಗೊಂಡ್ವಿ. ತುಂಬ ಜನನೂ ಅಲ್ಲೇ ಫೋಟೋಸ್ ತೊಗೊಳ್ತಾಯಿದ್ರು. ತೊಗೊಂಡ್ಬಿಟ್ಟು ಇಲ್ಲಿ ಕಾರ್ಪೆಟ್ ಮುಂದೆ ಬಂದರೆ ಇದು ಎಕ್ಸಿಟ್ಗೆ ಇನ್ನೊಂದೇ ಸಹ ಇತ್ತು ಗೇಟ್. ಯಾಕಂದರೆ ಆವಾಗ ಈಗ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ, ಸ್ಟಾರ್ಟಿಂಗಲ್ಲಿ ತುಂಬ ಕ್ರೌಡ್ ಇತ್ತಲ್ವ, ಸೊ ಹಾಗಾಗಿ ಎಕ್ಸಿಟ್ ಬೇರೆ ಸೈಡ್ ಇಟ್ಟಿದ್ರು. ಈಗ ನಮಗೇನು ಯಾರೂ ಅಪೋಸ್ ಮಾಡಿಲ್ಲ, ತುಂಬ ಲೇಟ್ ಆಗಿರೋದ್ರಿಂದ ಬಿಟ್ಟರು. ಇಲ್ಲೇ ಎಕ್ಸಿಟ್ಗೆ ಎಂಟ್ರಿ ಎರಡಕ್ಕೂ ಬಿಟ್ಟರು. ಸೊ ಆಮೇಲೆ ನಾವು ಊಟದ ಅಲ್ಗೋದ್ವಿ. ಇಲ್ಲಿ ಮುಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಆಯಿತು. ಏನಂದರೆ ಇಲ್ಲಿ ಸ್ವಲ್ಪ ಕ್ರೌಡ್ ಇವಾಗ ನಮಗೆ ನಾವು ಸ್ವಲ್ಪ ಹೊತ್ತವರೆಗೂ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಸ್ವಲ್ಪ ಇಲ್ಲಿ ಸ್ಟೇಜಲ್ಲಿ ನಮಗೆ ಕ್ರೌಡ್ ಕಡಿಮೆ ಅನ್ನಿಸ್ತು. ನಮ್ಮ ಊರಿಂದ ಒಬ್ಬರು ಬಂದಿದ್ದರು, ಸೊ ಅವ್ರು ಸಿಕ್ಕಿದ್ರು, ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡೆ. ಸೊ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಇದು ಕ್ರೌಡು ತುಂಬ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಸ್ಟಾರ್ಟಿಂಗಲ್ಲಿ, ಫುಲ್ಲು ತುಂಬ ಜನ. ಆಮೇಲೆ ನಾವು ಊಟದ ಹಾಲಿಗೆ ಬಂದ್ವಿ. ಇಲ್ಲಿ ಊಟದ ಹಾಲಲ್ಲಿ ಅಷ್ಟೇ ಅಂದರೆ ತುಂಬ ಕೌಂಟರ್ಸ್ ಇಟ್ಟಿದ್ರು. ಮತ್ತು ಇದಾದಮೇಲೆ ಇಲ್ಲಿ ಚಾಟ್ಸ್ ಈ ಸೈಡು, ಮತ್ತು ಈ ಕಡೆ ಎಲ್ಲ ಊಟ ಇತ್ತು ಬಫೆಟ್ ಥರ. ಆಮೇಲೆ ಬಂದುಬಿಟ್ಟು ನಾವು ಇದು ಮಾಡ್ಬೋದು, ಬಾಳೆ ಎಲೆ ಊಟ ಇತ್ತು. ಸೊ ಬಾಳೆ ಎಲೆ ಊಟ ಮಾಡೋಷ್ಟು ನಮಗೆ ಆಗಿಲ್ಲ, ಏಕೆಂದರೆ ಮತ್ತು ಸಪ್ರೇಟ್ ಇಟ್ಟಿದ್ರು. ಇಲ್ಲಿ ಫ್ರೂಟ್ದು ಮತ್ತು ಐಸ್ ಕ್ರೀಮು ಇನ್ನು ಸಪ್ರೇಟ್ ಇತ್ತು. ಬಟ್ ಇದಷ್ಟು ತಿನ್ನೋದ್ರೊಳಗೆ ಹೊಟ್ಟೆ ಫುಲ್ ಆಯಿತು ನಮಗೆ. ಚಾಟ್ ಸ್ವಲ್ಪ ತಿಂದ್ವಿ, ಆಮೇಲೆ ಡೈರೆಕ್ಟಾಗಿ ಐಸ್ ಕ್ರೀಮ್ ಕೌಂಟ್ರಿಗೆ ಬಂದ್ವಿ. ಫ್ರೂಟ್ ಸಲಾಡು ಮತ್ತು ಐಸ್ ಕ್ರೀಮ್ ಡೆಸರ್ಟ್ ಬೇಕು ಅಂತ ಅಂತಿದ್ರು ಮಕ್ಕಳೆಲ್ಲ. ಆಮೇಲೆ ಒಂದು ಅಂದರೆ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಮಾಡಿದರು, ಅದೊಂದು ಸ್ಪೆಷಲ್ ಅನಿಸ್ತಾ, ಯಾವತ್ತೂ ತಿಂದಿರಲಿಲ್ಲ ಜಾಕ್ ಫ್ರೂಟಿಂದ ಐಸ್ ಕ್ರೀಮು. ಸೊ ಅದೊಂದು ಚೆನ್ನಾಗಿತ್ತು, ಸ್ವಲ್ಪ ಟೇಸ್ಟ್ ಮಾಡಿದೆ. ನಾನು ಇನ್ನೊಂದು ಸಲ ಹೋಗೋದ್ರೊಳಗೆ ಅದು ಮಾತ್ರ ಖಾಲಿಯಾಗಿತ್ತು. ಮಿಕ್ಕಿದೆಲ್ಲ ಐಸ್ ಕ್ರೀಮ್ಸ್ ಇತ್ತು, ಎಲ್ಲ ಫ್ಲೇವರ್ಸು ಇಟ್ಟಿದ್ರು. ಅದು ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು. ಬಾಳೆ ಎಲೆ ಊಟಕ್ಕೆ ಮಾತ್ರ ಹೋಗಿಲ್ಲ, ಯಾಕಂದರೆ ಹೊಟ್ಟೆ ಇಲ್ಲೇ ಫುಲ್ ಆಗಿಬಿಟ್ಟಿತ್ತು ನಮಗೆ, ಸಿಕ್ಕಾಪಟ್ಟೆ ಹೆವಿ ಅನ್ನಿಸ್ಬಿಡ್ತು. ನಾನು ಚಾಟ್ಸು ತಿಂದು ಎಲ್ಲ ಒಟ್ಟಿಗೆ ತಿಂದಿದ್ದಕ್ಕೋಸ್ಕರ ಫುಲ್ ಹೆವಿ ಅನ್ನಿಸ್ತು. ಇವರು ಮಕ್ಕಳು ಏನೂ ಅಷ್ಟೊಂದು ತಿಂದಿರಲಿಲ್ಲ, ಚಾಟ್ ಸ್ವಲ್ಪ ತಿಂದಿದ್ರು, ಡೈರೆಕ್ಟಾಗಿ ಐಸ್ ಕ್ರೀಮ್ ಇದೊಂದೇ ತಿಂದಿರೋದವರು. ದೋಸೆ ಒಂದು ಇಷ್ಟ ಮಾಡ್ತಾಳೆ ನನ್ನ ಮಗಳು, ಸ್ವಲ್ಪ ದೋಸೆ ತಿಂದಳು. ಇವನು ಅಷ್ಟೇ ದೋಸೆ ತಿಂದ. ಮತ್ತು ಅವನಿಗೆ ರೊಟ್ಟಿ ಥರ ಮಾಡಿದರು, ಅದೊಂದು ಇಷ್ಟ ಆಯಿತು. ಪಿಜ್ಜಾಕ್ಕಿಂತ ಚೆನ್ನಾಗಿದೆ ಅಂತ ತಿಂತಿದ್ದ. ಸೊ ಚೆನ್ನಾಗಿತ್ತು. ಕೊನೆಗೆ ಎಲ್ಲಿ ಬರ್ದಿದ್ಯಾ? ಹಾಂ ಹೌದೌದು, ಸ್ವಲ್ಪ ಬನ್ನಿ ಇವಾಗ. ಸೊ ಎಲ್ಲ ಮುಗಿಸಿ ಲಾಸ್ಟ್ ಇದು ನಾವು ಹೊರಟಿದ್ವಿ. ಎಂಟ್ರೆನ್ಸಿಂದ ಫುಲ್ ಸಖತ್ತಾಗಿತ್ತು. ಫುಲ್ ಇದೆ ಟ್ರಯಾಂಗಲ್ ಥರ ಲೈಟಿಂಗ್ಸ್ ಹಾಕಿದ್ರು. ಫುಲ್ ಉದ್ದ ಇದೆ ಅದು ಎಂಟ್ರೆನ್ಸು. ಸೊ ನಾವು ಈ ಕಡೆ ಬಂದಿರೋದ್ರಿಂದ ಪಾರ್ಕಿಂಗ್ ಈ ಸೈಡ್ ಇತ್ತು. ಸೊ ಹಾಗಾಗಿ ಡೈರೆಕ್ಟಾಗಿ ಬಂದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ಪ್ಯಾಲೇಸ್ಗಿನ ಫುಲ್ ಲೈಟಿಂಗ್ಸ್ ಹಾಕಿರಲಿಲ್ಲ, ಹೊರಗಡೆನೇ ಜಾಸ್ತಿ ಹಾಕಿರೋ. ಚೆನ್ನಾಗಿತ್ತು, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಇಲ್ಲಿ ಒಂದು ಸ್ಕೂಲ್ ಕಾಲೇಜ್ ಥರ ಇದೆ. ಇದ್ರ ಒಳಗೆ ಈ ಬೌಂಡ್ರಿ
ನೋಡ್ರಿ ಒಳಗೇನೆ ಇದೆ. ಸೊ ಅದನ್ನು ನೋಡ್ಕೊತಾ ಬಂದ್ವಿ. ಯಾವ್ದು ಇದು ಕಾಲೇಜ್ ಇಲ್ಲೆಲ್ಲ ಇದೆ ಅಂತ ಹೇಳ್ಬಿಟ್ಟು ಏನೋ MBA ಕಾಲೇಜ್ ಅಂತ ಇತ್ತು.